ಗೈಸ್, ನಿಮಗೆ ಕ್ಯಾಪ್ಕಟ್ ನ ಇನ್ಸ್ಟಾಲ್ ಮಾಡೋಕ್ಕೆ ತುಂಬಾನೇ ಪ್ರಾಬ್ಲಮ್ ಆಗ್ತಿದೆ. ಅಂಡ್ ನೀವು ಇನ್ಸ್ಟಾಲ್ ಮಾಡಿದ್ರು ಕೂಡ ನೋ ಇಂಟರ್ನೆಟ್ ಕನೆಕ್ಷನ್ ಪ್ರಾಬ್ಲಮ್ ಫೇಸ್ ಮಾಡ್ತೀರಾ. ಲೈಕ್ ನೀವು ಎಫೆಕ್ಟ್ಸ್ ಅಂಡ್ ಬೇರೆ ಫೀಚರ್ಸ್ ಎಲ್ಲ ಆಕ್ಸೆಸ್ ಮಾಡಕ್ ಹೋದ್ರೆ ನೋ ಇಂಟರ್ನೆಟ್ ಕನೆಕ್ಷನ್ ಅಂತ ಶೋ ಆಗುತ್ತೆ. ಸೊ ಇದನ್ನ ಸಾಲ್ವ್ ಮಾಡೋಕ್ಕೆ ನಿಮಗೆ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ತೋರಿಸ್ತೀನಿ, ಹೇಗೆ ಕ್ಯಾಪ್ಕಟ್ ನ ಇನ್ಸ್ಟಾಲ್ ಮಾಡಬೇಕು ಅಂತ. ಅಂಡ್ ಈ ವಿಡಿಯೋದಲ್ಲಿ ಈ ಸರಿ ನಿಮಗೆ ಪ್ಲೇ ಸ್ಟೋರ್ ಅಲ್ಲಿ ಹೇಗೆ ಇನ್ಸ್ಟಾಲ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ನೀವು ಸ್ವಲ್ಪ ಕೂಡ ಸ್ಕಿಪ್ ಮಾಡದೆ ಕಂಪ್ಲೀಟ್ ವಾಚ್ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ನಿಮಗೆ 3-4 ಸ್ಟೆಪ್ಸ್ ಇದರಲ್ಲಿ ತೋರಿಸ್ಕೊಟ್ಟಿದ್ದೀನಿ ಹೇಗೆ ಕ್ಯಾಪ್ಕಟ್ ನ ಇನ್ಸ್ಟಾಲ್ ಮಾಡಬೇಕು ಅಂತ. ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ಗೈಸ್, ನೀವು ಮೊದಲನಾಗಿ ಪ್ಲೇ ಸ್ಟೋರ್ನ ಓಪನ್ ಮಾಡಿಬಿಟ್ಟು ಒಂದು VPN ಹೇಳ್ತೀನಿ, ಅದನ್ನ ಇನ್ಸ್ಟಾಲ್ ಮಾಡಿ. ಸೂಪರ್ VPN Pro ಅಂತ. ಸೊ ಇದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಫಸ್ಟು ಇನ್ಸ್ಟಾಲ್ ಆಗಲಿ. ಇದು ಈ ಆ್ಯಪ್ ಇನ್ಸ್ಟಾಲ್ ಆದಮೇಲೆ ಈ ಆ್ಯಪ್ನ ಓಪನ್ ಮಾಡ್ಕೊಂಡು ನೀವು VPN ಕನೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇದರಲ್ಲಿ ಸುಮಾರು ಆ್ಯಡ್ಸ್ ಇರುತ್ತೆ. ಆ್ಯಡ್ಸ್ನೆಲ್ಲ ಸ್ವಲ್ಪ ಇಗ್ನೋರ್ ಮಾಡಿ. ಸೊ ಇದನ್ನು VPN ಕನೆಕ್ಟ್ ಮಾಡಿದ್ಮೇಲೆ ಈ ಆ್ಯಪ್ VPN ಕನೆಕ್ಟ್ ಮಾಡಿದ್ಮೇಲೆ ಬ್ಯಾಕ್ ತಗೊಳ್ಳಿ. ಅದಾದಮೇಲೆ ನೀವು ಪ್ಲೇ ಸ್ಟೋರ್ನ ಮೆಮೊರಿಯಿಂದ ಕ್ಲಿಯರ್ ಮಾಡಿ. ಸೊ ಅದಾದಮೇಲೆ ವಾಪಸ್ ಪ್ಲೇ ಸ್ಟೋರ್ನ ಓಪನ್ ಮಾಡಿಬಿಟ್ಟು ಅಲ್ಲಿ ನೀವು ಕ್ಯಾಪ್ಕಟ್ ಅಂತ ಸರ್ಚ್ ಮಾಡಿ. ಇನ್ ಕೇಸ್ ಅಲ್ಲಿ ಕ್ಯಾಪ್ಕಟ್ ನಿಮಗೆ ಶೋ ಆಗಿಲ್ಲ ಅಂದರೆ ನೋಡೋದ ಇದರಲ್ಲಿ ಫಸ್ಟು. ಇನ್ ಕೇಸ್ ಆ ಥರ ಕ್ಯಾಪ್ಕಟ್ ನಿಮಗೆ ಶೋ ಆಗಲಿಲ್ಲ ಅಂದರೆ ನೀವು ಜಿಮೇಲ್ನ ಒಂದ್ಸರಿ ಬೇರೆ ಜಿಮೇಲ್ಗೆ ಸ್ವಿಚ್ ಮಾಡಿ ಟ್ರೈ ಮಾಡಿದರೆ ಸುಮಾರು ಚೆನ್ನಾಗಿ ಅಲ್ಲಿ ಶೋ ಆಗುತ್ತೆ. ಸೊ ನೀವು ಅಲ್ಲಿ ಡೈರೆಕ್ಟ್ ಇನ್ಸ್ಟಾಲ್ ಮಾಡ್ಬೋದು. ಬಟ್ ಸುಮಾರು ಚೆನ್ನಾಗಿ ಶೋ ಆಗಲ್ಲ. ಇನ್ ಕೇಸ್ ಇಲ್ಲಿ ಶೋ ಆಗಿಲ್ಲ ಅಂದರೆ ಇನ್ನೊಂದು ಸ್ಟೆಪ್ ಇದೆ, ಅದು ತೋರಿಸ್ಕೊಡ್ತೀನಿ. ಸೊ ನೋಡ್ಬೋದು, ನಾನು ಸ್ವಿಚ್ ಮಾಡಿ ನಾನು ಸರ್ಚ್ ಮಾಡಿದ ತಕ್ಷಣ ಅಲ್ಲಿ ಶೋ ಆಗ್ತಿಲ್ಲ. ಸೊ ಇದಕ್ಕೆ ಇನ್ನೊಂದು VPN ಇದೆ, ಅದನ್ನ ಇನ್ಸ್ಟಾಲ್ ಮಾಡಬೇಕು. ಸೊ ಆ VPN ನೇಮ್ ಬಂದು ಪ್ರೋಟಾನ್ VPN ಅಂತ. ಪ್ರೋಟಾನ್ VPN ಅಂತ. ಸೊ ಇದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಸೂಪರ್ VPN ಇತ್ತಲ್ಲ, ಅದನ್ನ ಕ್ಲೋಸ್ ಮಾಡಕ್ ಹೋಗ್ಬಿಡಿ, ಅದು ಕನೆಕ್ಟೇ ಇರಲಿ. ಸೊ ಈ ಆ್ಯಪ್ನ ಡೌನ್ಲೋಡ್ ಮಾಡಿದ್ಮೇಲೆ ಇದನ್ನ ಓಪನ್ ಮಾಡಿ. ಸೊ ಕಂಟಿನ್ಯೂ ಆಸ್ ಅ ಗೆಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೋಟಿಫಿಕೇಶನ್ಸ್ ಎಲ್ಲ ಥ್ಯಾಂಕ್ಸ್ ಕೊಡಿ. ದೆನ್ ಇಲ್ಲಿ ಸಿಂಪ್ಲಿ ಕನೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಕನೆಕ್ಟ್ ಆಗುತ್ತೆ. ಸೊ ಇದಾದ್ಮೇಲೆ ಈ ಆ್ಯಪ್ನ ಕ್ಲೋಸ್ ಮಾಡಿಬಿಟ್ಟು ಸೊ ನೀವು ಸಿಮಿಲರ್ಲಿ ನಿಮ್ಮ ಪ್ಲೇಸ್ಟೋರ್ನ ಬ್ಯಾಕ್ಗ್ರೌಂಡ್ ಮೆಮೊರಿಯಿಂದ ಕ್ಲಿಯರ್ ಮಾಡಿ. ಸೊ ಅದಾದಮೇಲೆ ವಾಪಸ್ ನಿಮ್ಮ ಪ್ಲೇಸ್ಟೋರ್ನ ಓಪನ್ ಮಾಡಿಬಿಟ್ಟು ಅಲ್ಲಿ ಸರ್ಚ್ ಮಾಡಿ. ಸೊ ಆದರೂ ಕೂಡ ಕ್ಯಾಪ್ಕಟ್ ತಿರ್ಗಾ ಶೋ ಆಗ್ತಿಲ್ಲ ಅಂದರೆ ಇನ್ನೊಂದು ಸ್ಟೆಪ್ ಬಂದು ನೀವು ಸಿಂಪ್ಲಿ ಸೆಟ್ಟಿಂಗ್ಸ್ನ ಓಪನ್ ಮಾಡಿಬಿಟ್ಟು ನೀವು ಸೆಟ್ಟಿಂಗ್ಸ್ನ ಓಪನ್ ಮಾಡಿಬಿಟ್ಟು ಅಲ್ಲಿ ಸೆಟ್ಟಿಂಗ್ಸಲ್ಲಿ ಸರ್ಚ್ ಬಾರಲ್ಲಿ ಆ್ಯಪ್ ಅಂತ ಸರ್ಚ್ ಮಾಡಿ. ಸೊ ಸರ್ಚ್ ಮಾಡಾದ್ಮೇಲೆ ನಿಮಗೆ ಇಲ್ಲಿ ಆ್ಯಪ್ಸ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಮ್ಯಾನೇಜ್ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ಕ್ಲಿಯರ್ ಕ್ಯಾಚ್ ಮೇಲೆ ಕ್ಲಿಕ್ ಮಾಡಿ. ಸೊ ಅಲ್ಲಿ ಗೂಗಲ್ ಪ್ಲೇ ಸ್ಟೋರ್ ಅಂತ ಸರ್ಚ್ ಮಾಡೋದು, ಕ್ಲಿಯರ್ ಕ್ಯಾಚ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡಿಲೀಟ್ ಆಲ್ ಡೇಟಾ ಅಂತ ಇರುತ್ತೆ, ಡಿಲೀಟ್ ಮಾಡಿ ಅದನ್ನ. ಸೊ ವಾಪಸ್ ಮೆಮೊರಿಯಿಂದ ಕ್ಲಿಯರ್ ಮಾಡಿಬಿಟ್ಟು ತಿರ್ಗಾ ನೀವು ಪ್ಲೇ ಸ್ಟೋರ್ನ ಓಪನ್ ಮಾಡಿ. ಸೊ ಈ ಸರಿ ಪ್ಲೇ ಸ್ಟೋರ್ನ ಓಪನ್ ಮಾಡಿ ನೀವು ಸರ್ಚ್ ಮಾಡಿದ ತಕ್ಷಣ ಅಲ್ಲಿ ಕ್ಯಾಪ್ಕಟ್ ಬಂದೇ ಬರುತ್ತೆ, 100% ಬಂದೇ ಬರುತ್ತೆ. ಇನ್ ಕೇಸ್ ಅಲ್ಲಿ ನಿಮಗೆ ಶೋ ಆಗಿಲ್ಲ ಅಂದರೆ ನೀವು ಕ್ರೋಮಿಂದನೂ ಡೌನ್ಲೋಡ್ ಮಾಡಿಬಿಟ್ಟು ಸಿಮಿಲರ್ಲಿ ಪ್ರೋಟಾನ್ ಅಥವಾ ಸೂಪರ್ VPN ಕನೆಕ್ಟ್ ಮಾಡಿಬಿಟ್ಟು ಆ ಆ್ಯಪ್ನ ಯೂಸ್ ಮಾಡ್ಬೋದು. ನಿಮಗೆ ನೋ ಇಂಟರ್ನೆಟ್ ಕನೆಕ್ಷನ್ ಪ್ರಾಬ್ಲಮ್ ಫೇಸ್ ಆಗಲ್ಲ. ಸೊ ಇದೆಲ್ಲ ಮಾಡೋ ಮುಂಚೆ ನೀವು ಫಸ್ಟ್ ಮೈಂಡಲ್ಲಿ ಏನು ಇಟ್ಕೋಬೇಕು ಅಂದರೆ, ನೀವು ಕ್ಯಾಪ್ಕಟ್ ಆ್ಯಪ್ನ ಓಪನ್ ಮಾಡೋ ಮುಂಚೆ ಫಸ್ಟ್ ನೀವು VPN ಕನೆಕ್ಟ್ ಮಾಡ್ಕೋಬೇಕು. VPN ಕನೆಕ್ಟ್ ಮಾಡಾದ್ಮೇಲೆ ಕ್ಯಾಪ್ಕಟ್ನ ಓಪನ್ ಮಾಡಿ. ಕ್ಯಾಪ್ಕಟ್ನ ಓಪನ್ ಮಾಡಿಬಿಟ್ಟು ಒಂದು 5 ಸೆಕೆಂಡ್ ಬಿಟ್ಟು ನೀವು ಎಫೆಕ್ಟ್ಸ್ ಅಥವಾ ಬಾಡಿ ಎಫೆಕ್ಟ್ಸ್ ಬೇರೆ ಏನಾದರೂ ಎಫೆಕ್ಟ್ಸ್ ನೀವು ಅಪ್ಲೈ ಮಾಡೋಕೆ ಹೋದರೆ ಅಲ್ಲಿ ನೋ ಇಂಟರ್ನೆಟ್ ಕನೆಕ್ಷನ್ ಪ್ರಾಬ್ಲಮ್ ಫೇಸ್ ಆಗಲ್ಲ. ಎಲ್ಲ ಎಫೆಕ್ಟ್ಸ್ ನಿಮಗೆ ಅವೈಲೇಬಲ್ ಇರುತ್ತೆ ಯೂಸ್ ಮಾಡೋಕ್ಕೆ. ಸೊ ಕ್ಲಿಯರ್ ಕ್ಯಾಚ್ ಮಾಡಾದ್ಮೇಲೆ ಈಗ ನೋಡೋದ ಕ್ಯಾಪ್ಕಟ್ನ ಓಪನ್ ಮಾಡ್ಬಿಟ್ಟು ನೋಡೋದ. ಸೊ ಈ ಸರಿ ನಾನು ಸ್ವಿಚ್ ಮಾಡಿಲ್ಲ ಜಿಮೇಲ್ನ, ಅದೇ ಜಿಮೇಲ್ ಇದೆ. ಸೊ ನೋಡ್ಬೋದು, ನಾನು ಕ್ಯಾಪ್ಕಟ್ ಅಂತ ಸರ್ಚ್ ಮಾಡಿದೆ. ಸೊ ಈಗ ನೋಡ್ಬೋದು ಕ್ಯಾಪ್ಕಟ್ ಅಲ್ಲಿ ಶೋ ಆಗ್ತಿದೆ. ಸೊ ಒಂದೊಂದ್ಸರಿ ನಿಮ್ಗೆ ಆದ್ರೂ ಶೋ ಆಗ್ತಿಲ್ಲ ಅಂದರೆ ನಿಮ್ಮ ಜಿಮೇಲ್ನ ಒಂದ್ಸರಿ ಸ್ವಿಚ್ ಮಾಡಿ ಟ್ರೈ ಮಾಡಿ.
ಇನ್ ಕೇಸ್ ಆದ್ರೂ ಕೂಡ ಬಂದಿಲ್ಲ ಅಂದರೆ ನೀವು ಕ್ರೋಮಲ್ಲಿ ಕೂಡ ಒಂದ್ಸರಿ ಡೌನ್ಲೋಡ್ ಮಾಡ್ಬೋದು. ಕ್ರೋಮಲ್ಲಿ ನೀವು ಈಸಿ ಡೌನ್ಲೋಡ್ ಮಾಡ್ಕೋಬೋದು. ನಾನು ಏನಕ್ಕೆ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿ ಅಂತ ಹೇಳ್ತಾ ಇರೋ ಅಂದರೆ, ನೀವು ಕ್ರೋಮಲ್ಲಿ ಡೌನ್ಲೋಡ್ ಮಾಡ್ತಿರಲ್ಲ ವರ್ಷನ್ಸು, ಒಂದೊಂದ್ಸರಿ ಅದು ನಿಮಗೆ ಪೇಜ್ ಶೋ ಆಗುತ್ತೆ ಆ್ಯಂಡ್ ನೋ ಇಂಟರ್ನೆಟ್ ಕನೆಕ್ಷನ್ ನಿಮಗೆ ತುಂಬಾ ಅದರಲ್ಲಿರುತ್ತೆ. ಲೈಕ್ ನೀವು VPN ಕನೆಕ್ಟ್ ಮಾಡಿದ್ರು ಕೂಡ ಅದು ಯೂಸ್ ಆಗಲ್ಲ, ಎಫೆಕ್ಟ್ಸ್ ಎಲ್ಲ ಶೋ ಆಗಲ್ಲ, ನೋ ಇಂಟರ್ನೆಟ್ ಕನೆಕ್ಷನ್ ಅಂತ ತೋರಿಸುತ್ತೆ. ಸೊ ಅದಕ್ಕೋಸ್ಕರ ನೀವು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ತೀರಾ ಅಂದರೆ ಈಸಿಯಾಗಿ ಯೂಸ್ ಮಾಡಲು VPN ಕನೆಕ್ಟ್ ಮಾಡ್ಕೊಂಡು. ಸೊ ಇದೆಲ್ಲ ಮಾಡಾದ್ಮೇಲೆ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಎಫೆಕ್ಟ್ಸ್ ಎಲ್ಲ ವರ್ಕ್ ಆಗ್ತಿದೆ ಅಂತ. ನೋಡ್ಬೋದು ಕ್ಯಾಪ್ಕಟ್ನ ಓಪನ್ ಮಾಡಿದೆ, ಇದನ್ನ ಅಗ್ರಿ ಕೊಡಿ. ಸೊ ಒಂದು ಸ್ಮಾಲ್ 7 ಸೆಕೆಂಡ್ ಕ್ಲಿಪ್ನ ಇಂಪೋರ್ಟ್ ಮಾಡಿ ನಿಮಗೆ ತೋರಿಸ್ತೀನಿ ಎಲ್ಲ ಎಫೆಕ್ಟ್ಸ್ ಎಲ್ಲ ಶೋ ಆಗ್ತಿದೆ ಅಂತ. ಸೊ ಇದನ್ನು ಇಂಪೋರ್ಟ್ ಮಾಡ್ಬಿಡೋದು. ಸೊ ಎಫೆಕ್ಟ್ಸ್ನ ಅಪ್ಲೈ ಮಾಡೋಕ್ಕೆ ನೀವು ಆ ಕ್ಲಿಪ್ನ ಸೆಲೆಕ್ಟ್ ಮಾಡಿಕೊಂಡು ಸಿಂಪ್ಲಿ ನೀವು ಆ ಕ್ಲಿಪ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಎಫೆಕ್ಟ್ಸ್ ಮೇಲೆ ಟ್ಯಾಪ್ ಮಾಡಿ. ಅಲ್ಲಿ ವೀಡಿಯೋ ಎಫೆಕ್ಟ್ಸ್, ಬಾಡಿ ಎಫೆಕ್ಟ್ಸ್ ಎರಡೂ ಶೋ ಆಗುತ್ತೆ. ಸೊ ವೀಡಿಯೋ ಎಫೆಕ್ಟ್ಸ್ ಮೇಲೆ ನಿಮಗೆ ಟ್ಯಾಪ್ ಮಾಡಿ ತೋರಿಸ್ತೀನಿ. ನೋಡ್ಬೋದು ಎಲ್ಲ ಎಫೆಕ್ಟ್ಸು ನಿಮಗೆ ಶೋ ಆಗ್ತಿದೆ. ಸೊ ಸ್ಕ್ರೋಲ್ ಮಾಡಿ ಎಲ್ಲ ನಿಮಗೆ ಲಾಸ್ಟ್ ವರ್ಡ್ ತೋರಿಸ್ತೀನಿ. ಇನ್ನು ಲೋಡ್ ಆಗ್ತಿದೆ, ನೋಡ್ಬೋದು ಎಲ್ಲನೂ ಶೋ ಆಗ್ತಿದೆ ಎಫೆಕ್ಟ್ಸು. ಸೊ ನಿಮಗೆ ಇಲ್ಲಿ ನೋ ಇಂಟರ್ನೆಟ್ ಕನೆಕ್ಷನ್ ಪ್ರಾಬ್ಲಮ್ ಶೋ ಆಗ್ತಿಲ್ಲ, ಸಾಲ್ವ್ ಆಯಿತು. ಸೊ ಅದೇ ರೀತಿ ನೀವು ಬಾಡಿ ಎಫೆಕ್ಟ್ಸ್ ಕೂಡ ನೋಡ್ಬೋದು. ಹಾಗೆ ನೀವು ಸ್ಟಿಕ್ಕರ್ಸ್ ಇದೆ ನೋಡಿ, ಸ್ಟಿಕ್ಕರ್ಸು ತುಂಬ ಜನ ಜಾಸ್ತಿ ಯೂಸ್ ಮಾಡ್ತಾರೆ, ಅದು ಕೂಡ ನೋಡ್ಬೋದು. ಸೊ ನೋಡ್ಬೋದು ಸ್ಟಿಕ್ಕರ್ಸ್ ಕೂಡ ಅವೈಲೇಬಲ್ ಇದೆ. ಸೊ ಇಲ್ಲಿ ನಿಮಗೆ ನೋ ಇಂಟರ್ನೆಟ್ ಕನೆಕ್ಷನ್ ಪ್ರಾಬ್ಲಮ್ ಶೋ ಆಗ್ತಿಲ್ಲ. ಸೊ ಇದೆಲ್ಲ ಸ್ಟೆಪ್ಸ್ನ ನೀವು ಫಾಲೋ ಮಾಡಿದ್ರು ಕೂಡ ನೋ ಇಂಟರ್ನೆಟ್ ಕನೆಕ್ಷನ್ ಪ್ರಾಬ್ಲಮ್ ಫೇಸ್ ಮಾಡ್ತೀರಾ ಅಂದರೆ, ಸೊ ನಿಮಗೆ ಈ ಕ್ಯಾಪ್ಕಟ್ ಲಿಂಕ್ ಮತ್ತು VPN ಆ್ಯಪ್ ಲಿಂಕ್ಸ್ ಎಲ್ಲ ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಲಿಂಕ್ಸ್ ಎಲ್ಲ ಕೊಟ್ಟಿರ್ತೀನಿ. ಸೊ ಆ ಚಾನಲ್ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಇಲ್ಲಿದೆ, ಅಲ್ಲಿಂದ ನೀವು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈಗ ಲೈಕ್ ಮಾಡ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.